ಬೆನ್ನು ನೋವನ್ನೋದು ನಮ್ಮಲ್ಲಿ ಬಹಳಷ್ಟು ಜನ ಒಂದಲ್ಲ ಒಂದು ಸಲ ಅನುಭವಿಸಿರೋದೆ. ಆದ್ರೆ ಆ ಭುಜಗಳ ಮಧ್ಯ ಬರೋ ನೋವಿದ್ಯಲ್ಲ, ಅಬ್ಬಾ! ಅದು ನಮ್ಮ ಇಡೀ ದಿನದ ಉತ್ಸಾಹವನ್ನೇ ಕಡಿಮೆ ಮಾಡ್ಬಿಡುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಈ ನೋವಿನ ಅಸಲಿ ಕಾರಣ ಏನು ಮತ್ತು ಇದ್ರಿಂದ ಹೊರಗ ಬರೋದ್ ಹೇಗೆ? ಬನ್ನಿ, ಇದ್ರ ಬಗ್ಗೆ ವಿವರವಾಗಿ ಮಾತಾಡೋಣ. ಹೌದು, ಅದೇ ಭುಜದ ಬ್ಲೇಡ್ಗಳ ಮಧ್ಯೆ ಚುಚ್ಚಿದಾಗೆ ಆಗೋದು ಅಥವಾ ದಿನವಿಡೀ ಒಂದು ರೀತಿ ಇಡ್ಕೊಂಡ ಹಾಗೆ ಕಾಡೋ ನೋವು. ಅದರಲ್ಲೂ ದಿನಪೂರ್ತಿ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವಾಗ ಅಥವಾ ತಲೆ ಬಗ್ಗಿಸಿ ಫೋನ್ ನೋಡುವಾಗಂತೂ ಇದು ಜಾಸ್ತಿನೇ ಆಗುತ್ತೆ. ಇದು ತುಂಬಾ ಸಾಮಾನ್ಯ ಅಂತ ನಾವು ಸುಮ್ಮನಾಗ್ಬಾರ್ದು. ಯಾಕಂದ್ರೆ ಇದು ನಮ್ಮ ದೇಹ ನಮ್ಗೆ ಕೊಡ್ತಿರೋ ಒಂದು ಸಿಗ್ನಲ್. ನಾವು ಮಧ್ಯದ ಬೆನ್ನು ಅಂತ ಹೇಳ್ತೀವಲ್ಲ, ಮೆಡಿಕಲ್ ಭಾಷೆಯಲ್ಲಿ ಅದನ್ನ ಥೊರಾಸಿಕ್ ಸ್ಪೈನ್ ಅಂತ ಕರೀತಾರೆ. ಇದು ನಮ್ಮ ಬೆನ್ನೆಲುಬಿನ ಮಧ್ಯಭಾಗ. ಈ 12 ಕಶೇರುಕಗಳು ನಮ್ಮ ಬೆನ್ನುಹುರಿಗೆ ಒಂದು ರೀತಿ ರಕ್ಷಾ ಕವಚದ ಹಾಗೆ. ಅಷ್ಟೇ ಅಲ್ಲ, ನಮ್ಮ ಪಕ್ಕೆಲುಬುಗಳಿಗೆ ಒಂದು ಆಧಾರ ಸ್ತಂಭದಂತೆ ಕೆಲಸ ಮಾಡುತ್ತೆ. ಅದಕ್ಕೆ ಇಲ್ಲಿ ಸಣ್ಣ ಸಮಸ್ಯೆ ಆದ್ರೂ ಅದರ ಪರಿಣಾಮ ನಮ್ಮ ಉಸಿರಾಟದ ಮೇಲೂ ಆಗ್ಬಹುದು. ಸರಿ, ಹಾಗಾದ್ರೆ ಈ ನೋವಿನ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ಸಾಮಾನ್ಯವಾಗಿ ನಾವು ಕೇಳೋ ಲೋವರ್ ಬ್ಯಾಕ್ ಪೇನ್ಗೂ ಈ ಮಿಡಲ್ ಬ್ಯಾಕ್ ಪೇನ್ಗೂ ಕಾರಣಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಬನ್ನಿ, ಇದರ ಪ್ರಮುಖ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಇದಕ್ಕೆ ಅತಿ ದೊಡ್ಡ ಕಾರಣ ಅಂದ್ರೆ ನಮ್ಮ ಇವತ್ತಿನ ಲೈಫ್ ಸ್ಟೈಲ್. ಗಂಟೆಗಟ್ಲೆ ಒಂದೇ ಕಡೆ ಕೂರೋದು, ಅದರಲ್ಲೂ ಮೊಬೈಲ್ ನೋಡ್ತಾ ಕುತ್ತಿಗೆ ಬಗ್ಗಿಸೋದ್ರಿಂದ ಬರೋ ಟೆಕ್ನಿಕ್ ಅನ್ನೋ ಸಮಸ್ಯೆಯಿಂದ ಸ್ನಾಯುಗಳ ಮೇಲೆ ನಿರಂತರವಾಗಿ ಒತ್ತಡ ಬೀಳುತ್ತೆ. ಇದ್ರ ಜೊತೆ ಇದ್ದಕ್ಕಿದ್ದ ಹಾಗೆ ಏನಾದ್ರೂ ಭಾರ ಎತ್ತಿದಾಗ ಸ್ನಾಯು ಸೆಳೆತಾಗೋದು, ಡಿಸ್ಕ್ ಸಮಸ್ಯೆಗಳು ಮತ್ತು ವಯಸ್ಸಾದಂತೆ ಬರೋ ಸಂಧಿವಾತ ಕೂಡ ಪ್ರಮುಖ ಕಾರಣಗಳಾಗಬಹುದು. ಈ ಹೋಲಿಕೆ ಎಂಥ ಅದ್ಭುತ ಅಲ್ವಾ? ನಾವು ಕೆಟ್ಟ ಭಂಗಿಯಲ್ಲಿ ಗಂಟೆಗಟ್ಲೆ ಕೂತಾಗ ನಮ್ಮ ಬೆನ್ನಿನ ಸ್ನಾಯುಗಳು ಒಂದು ರೀತಿ ಹಿಗ್ಗಿದ ಸ್ಥಿತಿಯಲ್ಲೇ ಇರ್ತವೆ. ಯೋಚನೆ ಮಾಡಿ, ಒಂದು ರಬ್ಬರ್ ಬ್ಯಾಂಡನ್ನ ತುಂಬ ಹೊತ್ತು ಎಳೆದು ಹಿಡಿದ್ರೆ ಏನಾಗುತ್ತೆ? ಅದು ಅದರ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ನಮ್ಮ ಸ್ನಾಯುಗಳ ಕಥೆನೂ ಅಷ್ಟೇ. ಅವು ಸುಸ್ತಾಗಿ ನೋವು ಕೊಡೋಕ್ ಶುರು ಮಾಡ್ತವೆ. ನೋಡಿ, ನೋವು ಅನ್ನೋದು ನಮ್ಮ ದೇಹ ನಮ್ಮ ಜೊತೆ ಮಾತಾಡೋ ಒಂದು ಭಾಷೆ. ಏನೋ ಸರಿಯಿಲ್ಲ ಅಂತ ಅದು ನಮ್ಗೆ ಕೊಡೋ ಒಂದು ವಾರ್ನಿಂಗ್ ಸಿಗ್ನಲ್. ಆ ಸಿಗ್ನಲ್ಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆಯನ್ನ ಬೇಗ ಬಗೆಹರಿಸ್ಕೊಳ್ಬಹುದು. ಭುಜಗಳ ನಡುವೆ ಸದಾ ಒಂದು ರೀತಿ ನೋವು ಅಥವಾ ಉರಿತ, ಸ್ನಾಯುಗಳು ಯಾಕೋ ಗಟ್ಟಿಯಾದ ಹಾಗೆ ಅನ್ಸೋದು, ಆಳವಾಗಿ ಉಸಿರು ತಗೊಂಡಾಗ ಚುಚ್ಚಿದ ಹಾಗೆ ಆಗೋದು, ಇವೆಲ್ಲ ಇದರ ಸಾಮಾನ್ಯ ಲಕ್ಷಣಗಳು. ಕೆಲವೊಮ್ಮೆ ನೋವು ಎದೆ ಅಥವಾ ಪಕ್ಕೆಲುಬುಗಳವರೆಗೂ ಹರಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ಹೊತ್ತು ಕೂತು ಎದ್ದು ಮೇಲೆ ನೋವು ಜಾಸ್ತಿ ಆದರೆ ಖಂಡಿತವಾಗಿಯೂ ಗಮನ ಕೊಡ್ಲೇಬೇಕು. ಸರಿ, ಈ ನೋವಿನಿಂದ ಹೊರಗ ಬರೋಕ್ಕೆ ಒಂದು ಸ್ಪಷ್ಟವಾದ ವ್ಯವಸ್ಥಿತವಾದ ದಾರಿ ಇದೆ. ಚಿಕಿತ್ಸೆಯನ್ನ ಹಂತ ಹಂತವಾಗಿ ಮಾಡೋದ್ರಿಂದ ಯಾವುದೇ ಆತಂಕ ಇಲ್ಲದೆ ಚೇತರಿಸ್ಕೊಳ್ಳೋಕೆ ಸಾಧ್ಯ. ಆ ದಾರಿಯ ಬೇರೆ ಬೇರೆ ಹಂತಗಳು ಯಾವುದು ಅಂತ ನೋಡೋಣ. ಚಿಕಿತ್ಸೆಯ ಮೊದಲನೇ ಹೆಜ್ಜೆ ಯಾವಾಗ್ಲೂ ಸಿಂಪಲ್ ಆಗಿರುತ್ತೆ. ಸ್ವಲ್ಪ ವಿಶ್ರಾಂತಿ, ಐಸ್ ಪ್ಯಾಕ್ ಅಥವಾ ಬಿಸಿ ಶಾಖ ಕೊಡೋದು. ಹೆಚ್ಚಿನ ಸಂದರ್ಭಗಳಲ್ಲಿ ಇಷ್ಟೇ ಸಾಕಾಗತ್ತೆ. ಆದ್ರೂ ನೋವು ಕಡಿಮೆ ಆಗ್ಲಿಲ್ಲ ಅಂದ್ರೆ ಫಿಸಿಕಲ್ ಥೆರಪಿ ಮೂಲಕ ಸ್ನಾಯುಗಳನ್ನ ಬಲಪಡಿಸಿ ನಮ್ಮ ನಿಲ್ಲೋ ಮತ್ತು ಕೂರೋ ಭಂಗಿಯನ್ನ ಸರಿಪಡಿಸಲಾಗತ್ತೆ. ನೋವು ತೀರಾ ಜಾಸ್ತಿ ಇದ್ರೆ ಮಾತ್ರ ಇಂಜೆಕ್ಷನ್ಗಳಂತಹ ಆಯ್ಕೆಗಳನ್ನ ಪರಿಗಣಿಸಲಾಗತ್ತೆ. ಇನ್ನು ಸರ್ಜರಿ, ಅದರ ಅವಶ್ಯಕತೆ ಬೀಳೋದು ಅತ್ಯಂತ ಅಪರೂಪದ ಸಂದರ್ಭಗಳಲ್ಲಿ ಮಾತ್ರ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ದೊಡ್ಡ ಸತ್ಯ ಏನಂದ್ರೆ, ನೋವು ಬಂದ ಮೇಲೆ ಚಿಕಿತ್ಸೆ ತಗೊಳ್ಳೋಕ್ಕಿಂತ ನೋವು ಬರ್ದೆ ಹಾಗೆ ತಡೆಯೋದೇ ನಿಜವಾದ ಜಾಣತನ. ನಮ್ಮ ಪ್ರತಿದಿನದ ಜೀವನದಲ್ಲಿ ಕೆಲವು ಸಂಗ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಬರುವ ದೊಡ್ಡ ಸಮಸ್ಯೆಗಳನ್ನ ತಪ್ಪಿಸಬಹುದು. ಹಾಗಾದ್ರೆ ಆರೋಗ್ಯಕರ ಬೆನ್ನಿಗೆ ಈ 5 ಸೂತ್ರಗಳನ್ನ ಪಾಲಿಸ್ಲೇಬೇಕು. ಮೊದಲನೇದು, ಯಾವಾಗ್ಲೂ ನೇರವಾಗಿ ಕೂರೋಕೆ ಪ್ರಯತ್ನಿಸಿ. ಎರಡನೇದು, ನಿಮ್ಮ ಕೆಲಸದ ಜಾಗವನ್ನ ನಿಮ್ಮ ದೇಹಕ್ಕೆ ಅನುಕೂಲವಾಗುವ ಹಾಗೆ ಹೊಂದಿಸ್ಕೊಳ್ಳಿ. ಮೂರನೇದು, ನಿಯಮಿತ ವ್ಯಾಯಾಮವನ್ನ ಲೈಫಿನ ಒಂದು ಭಾಗ ಮಾಡ್ಕೊಳ್ಳಿ. ನಾಲ್ಕನೇದು, ಭಾರ ಎತ್ತುವಾಗ ಸೊಂಟ ಬಗ್ಗಿಸ್ಬೇಡಿ, ಮೊಣಕಾಲು ಬಗ್ಗಿಸಿ. ಮತ್ತು ಐದನೇದು, ನಿಮ್ಮ ತೂಕವನ್ನ ನಿಯಂತ್ರಣದಲ್ಲಿಡಿ. ಇವು ನಿಮ್ಮ ಬೆನ್ನೆಲುಬಿಗೆ ನೀವು ಕೊಡಬಹುದಾದ ಅತಿದೊಡ್ಡ ಗಿಫ್ಟ್. ಕೆಲವೊಮ್ಮೆ ಮನೆಮದ್ದುಗಳು ಅಥವಾ ನಾವು ಮಾಡ್ಕೊಳ್ಳೋ ಆರೈಕೆ ಸಾಕಾಗಲ್ಲ. ಕೆಲವು ನಿರ್ದಿಷ್ಟ ಲಕ್ಷಣಗಳು ಕಂಡಾಗ ತಡ ಮಾಡ್ದೆ ಒಬ್ಬರ ಎಕ್ಸ್ಪರ್ಟ್ ಸಹಾಯ ಪಡೆಯೋದು ತುಂಬಾನೇ ಮುಖ್ಯ. ನೋಡಿ, ನೋವು 2 ವಾರಕ್ಕಿಂತ ಜಾಸ್ತಿ ಇದ್ರೆ ಅಥವಾ ನಿಮ್ಮ ದಿನದ ಕೆಲಸಗಳನ್ನ ಮಾಡೋಕೆ ಕಷ್ಟ ಆಗ್ತಿದ್ರೆ ಇದು ಖಂಡಿತವಾಗಿಯೂ ಸಾಮಾನ್ಯ ನೋವಲ್ಲ. ಅದ್ರ ಜೊತೆಗೆ ಜ್ವರ, ಕಾರಣ ಇಲ್ಲದೆ ತೂಕ ಕಡಿಮೆ ಆಗೋದು ಅಥವಾ ಕಾಳುಗಳಲ್ಲಿ ಮರಗಟ್ಟಿದ ಹಾಗೆ ಆದ್ರೆ ಇದು ಗಂಭೀರ ಸಮಸ್ಯೆಯ ಸಂಕೇತವಾಗಿರ್ಬೋದು. ಇಂಥ ಸಂದರ್ಭಗಳಲ್ಲಿ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ. ಹಾಗಾದ್ರೆ ಇಂಥ ಎಕ್ಸ್ಪರ್ಟ್ ಮತ್ತು ನಂಬಿಕೆಗೆ ಅರ್ಹವಾದ ಆರೈಕೆ ಎಲ್ಲಿ ಸಿಗತ್ತೆ ಅನ್ನೋ ಪ್ರಶ್ನೆ ಸಹಜವಾಗೇ ಬರುತ್ತೆ.
ಬೆಂಗಳೂರಿನಲ್ಲಿರೋ ಅರ್ಕ ಅನುಗ್ರಹ ಆಸ್ಪತ್ರೆ ಈ ರೀತಿಯ ಸಮಸ್ಯೆಗಳಿಗೆ ಒಂದು ಸಮಗ್ರ ಪರಿಹಾರವನ್ನ ಕೊಡೋಲಿ ಮುಂಚೂಣಿಯಲ್ಲಿದೆ. ಈ ಆಸ್ಪತ್ರೆಯ ಅಡಿಪಾಯವೇ ಅನುಭವ. ಇದರ ಸಂಸ್ಥಾಪಕರಾದ ರಮೇಶ್ ಮಖಂ ಮತ್ತು ಸರಸ್ವತಿ ರಮೇಶ್ ಅವರ 3 ದಶಕಗಳಿಗೂ ಹೆಚ್ಚಿನ ಪರಿಣತಿ ಇಲ್ಲಿಗೆ ಬರುವ ರೋಗಿಗಳಿಗೆ ಅತ್ಯುತ್ತಮ ಮತ್ತು ನಂಬಿಕೆಗೆ ಅರ್ಹವಾದ ಚಿಕಿತ್ಸೆ ಸಿಗತ್ತೆ ಅನ್ನೋದನ್ನ ಖಚಿತಪಡಿಸತ್ತೆ. ಇಲ್ಲಿರೋ ವಿಶೇಷತೆ ಏನು ಅಂದ್ರೆ, ಇಲ್ಲಿ ಕೇವಲ ರೋಗದ ಲಕ್ಷಣಕ್ಕೆ ಮಾತ್ರ ಚಿಕಿತ್ಸೆ ಕೊಡೋದಿಲ್ಲ. ಮೂಳೆ ತಜ್ಞರು, ನರಶಸ್ತ್ರಚಿಕಿತ್ಸಕರು ಮತ್ತು ಫಿಸಿಯೋಥೆರಪಿಸ್ಟ್ಗಳ ತಂಡ ಒಟ್ಟಿಗೆ ಕೆಲಸ ಮಾಡಿ ಸಮಸ್ಯೆಯ ಮೂಲವನ್ನೇ ಪತ್ತೆಹಚ್ಚಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಚಿಕಿತ್ಸಾ ಯೋಜನೆಯನ್ನು ರೂಪಿಸುತ್ತಾರೆ. ಇದು ಕೇವಲ ಟ್ರೀಟ್ಮೆಂಟ್ ಅಲ್ಲ, ಇದೊಂದು ಸಂಪೂರ್ಣ ಕೇರ್. ಆಸ್ಪತ್ರೆಯ ಈ ಧ್ಯೇಯವೇ ಎಲ್ಲವನ್ನೂ ಹೇಳುತ್ತೆ. ಅಂದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಮತ್ತು ವೈದ್ಯಕೀಯ ನಿಖರತೆಯ ಜೊತೆಗೆ ರೋಗಿಗಳ ಬಗ್ಗೆ ಸಹಾನುಭೂತಿ ಮತ್ತು ಮಾನವೀಯ ಸ್ಪರ್ಶಕ್ಕೂ ಇಲ್ಲಿ ಅಷ್ಟೇ ಪ್ರಾಮುಖ್ಯತೆ ಕೊಡ್ಲಾಗುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಚೇತರಿಸಿಕೊಳ್ಳುವ ಆ ಜರ್ನಿಯಲ್ಲಿ ವೈದ್ಯಕೀಯ ನಿಖರತೆಯ ಜೊತೆಗೆ ಮಾನವೀಯ ಸ್ಪರ್ಶ ಮತ್ತು ಸಹಾನುಭೂತಿಯು ಸಿಕ್ಕರೆ ಹೇಗಿರ್ಬೋದು? ಇದೇ ಅರ್ಕ ಅನುಗ್ರಹ ಆಸ್ಪತ್ರೆ ನೀಡುವ ಒಂದು ಭರವಸೆ.